ಮೈ ಯೂಟ್ಯೂಬ್ ಚಾನೆಲ್. ಮತ್ತೆ ತಾವೆಲ್ಲರೂ ಹೇಗಿದ್ದೀರಿ ಎಲ್ಲ ಕಮೆಂಟ್ ಹಾಕಿ, ನೀವೆಲ್ಲರೂ ಹೇಗಿದ್ದೀರಿ ಅಂತೇಳಿ ನಮಗೆ ಕೂಡ ಗೊತ್ತಾಗ್ಬೇಕಲ್ಲ. ಆಮೇಲೆ ನೋಡಿ, ರೀಲ್ಸ್ ಮಾಡಿದೆವು, ಕಾಮಿಡಿ ರೀಲ್ಸ್ ಎಲ್ಲ ಆಯ್ತು. ಹಾಗೆ ನಾನು ಈಗ ಹೊರಟದ್ದು. ಹೆಚ್ಚಿನ ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ಮೇಡಮ್ ಕಾಮಿಡಿ ರೀಲ್ಸ್ ಮಾಡಿ ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಿಲಿಯನ್ಸ್ ಹೋಗ್ತಾ ಉಂಟು. ತುಂಬಾ ಖುಷಿ ನಮ್ಗೆ ಕೂಡ. ಅದಕ್ಕೋಸ್ಕರ ಕಾಮಿಡಿ ರೀಲ್ಸ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಅವರ ಪ್ರೀತಿಗೆ ನಾವು ಯಾವತ್ತೂ ಕೂಡ ಕೊರತೆ ಕೊಡುದಿಲ್ಲ ನಮ್ಮ ಮುದ್ದು ಸಂಸಾರ ಫ್ಯಾಮಿಲಿಯಿಂದ. ಸೊ ನಾವು ಅದನ್ನು ಏನಿದ್ರು ಕೂಡ, ನಮ್ಮ ಪ್ರತಿಭೆ ಏನಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ. ಮತ್ತೆ ನಾನು ಈಗ ಯಾಕೆ ಗೊತ್ತುಂಟ ಫ್ರೆಂಡ್ಸ್, ಈಗ ಇಲ್ಲಿ ಕೂತ್ಕೊಂಡಿದ್ದೇನೆ, 2 ರೀಲ್ಸ್ ಆಯ್ತು. ಮತ್ತೆ ಡ್ಯಾನ್ಸಿಗೆ ಅಂತೇಳಿ ನಾವು ಹೊರಗಡೆ ಹೋಗುವ ಅಂತೇಳಿ ಇವತ್ತು ಬೇಡ ಅಂತ ಹೇಳಿದೆ ಹಸ್ಬೆಂಡ್ ಅಲ್ಲಿ. ಸ್ವಲ್ಪ ಮಾತಾಡ್ಲಿಕ್ಕಿತ್ತು ಯೂಟ್ಯೂಬ್ ಅಲ್ಲಿ. ಹಾಗೆ ಒಂದು ನಿಮಿಷ ಚಿನ್ನ, ನಂಗೊಂದು ಕಮೆಂಟ್ ಬಂದಿತ್ತಲ್ಲ ಹಾಗೆ. ಯೂಟ್ಯೂಬ್ ಅಲ್ಲಿ ನಾನು ಶಾರ್ಟ್ಸ್ ಅಲ್ಲಿ ನೋಡಿ, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನಮ್ಗೆ ಅಂದ್ರೆ ನೋಡಿ ನೆನ್ಪಿಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವೊಂದು ನಮ್ದು ಬಿಸಿ ಶೆಡ್ಯೂಲ್ ಅಲ್ಲಿ ಇರುವವರು ನಾವು. ಸೊ ಇಂಥದನ್ನೆಲ್ಲ ನಾವು ನೆನ್ಪಿಟ್ಟುಕೊಳ್ಳೋದಿಲ್ಲ. ಮಕ್ಕಳಿಗೆ ಅದು ಕರೆಕ್ಟ್ ನೆನ್ಪಿಡ್ತಾರೆ ಮಕ್ಕಳಿಗೆ. ಹಾಗೆ ನಮ್ಗೆ ವಿಡಿಯೋಕ್ಕೆ ಕೂತ್ಕೊಳ್ಳುವ ಮಕ್ಳು ಹೇಳಿದ್ರು, ಮಮ್ಮಿ ಈಗ ಒಂದು ಕಮೆಂಟ್ ಬಗ್ಗೆ ಮಾತಾಡಿ ಅಂತೇಳಿ. ಈಗ ಸ್ವಲ್ಪ ಹೊತ್ತು ಆಯ್ತಂತೆ ಬಂದು ಯೂಟ್ಯೂಬ್ ಶಾರ್ಟ್ಸಿಗೆ ಬಂದದ್ದು. ಒಬ್ರು ನಮ್ಗೆ ಒಂದು ಕಮೆಂಟ್ ಹಾಕಿದ್ದಾರೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ನನ್ನ ವಿಡಿಯೋ ಬಾರಿ ವೈರಲ್ ಆಗಿದೆ, ನನ್ನ ವ್ಲಾಗ್ಸ್. ಅದೇನಂತ ಹೇಳಿದ್ರೆ, ನಮ್ಗೆ ನೆಗೆಟಿವ್ ಕಮೆಂಟ್ ಬರುದೇ ಇಲ್ಲ, ಪಾಸಿಟಿವೇ ಬರುದು ಅಂತೇಳಿ. ಹೌದು, ಪಾಸಿಟಿವ್ ಕಮೆಂಟೇ ಬರುದು, ನಮ್ಗೆ ನೆಗೆಟಿವ್ ಕಮೆಂಟ್ಸೇ ಬರುದಿಲ್ಲ. ಇದನ್ನು ಒಬ್ಬರು ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ. ಯಾಕೆ ಹೇಳಿದ್ರೆ, ಅವರಿಗೆ ಅದ್ರಲ್ಲಿ ಒಂದು ಏನೋ ಸಂತೋಷ ಕಾಣಬಹುದು. ಹಾಗೆ ಅವರ ಕಮೆಂಟ್ ಎಂತ ಗೊತ್ತುಂಟಾ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸ್ ಎಲ್ಲ ಮಾಡಬೇಡಿ, ನಾವು ಕಪಲ್ಸ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸ್ ಎಲ್ಲ ಮಾಡಬೇಡಿ, ಆಮೇಲೆ ಫ್ಯಾಮಿಲಿ ಡ್ಯಾನ್ಸ್ ಎಲ್ಲ ಮಾಡಬೇಡಿ ಅಂತೇಳಿ. ಈ ಮಾತನ್ನು ಯಾಕೆ ನೀವು ಹೇಳಿದ್ದೀರಿ? ಅಷ್ಟು ಚೀಪ್ ಮೆಂಟಾಲಿಟಿಯಾ ನಿಮ್ಮದು? ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಎಂಬುದು ನಮ್ಮ ಪ್ರತಿಭೆಗಳನ್ನು ತೋರಿಸುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಣಕ್ಕೆ ಮಾಹಿತಿಗಳು ಬರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಗೊತ್ತಾಗ್ತದೆ ನಮ್ಗೆ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೇನೆ ಗೊತ್ತಾಗುದು, ಇಲ್ಲದಿದ್ರೆ ಏನು ಗೊತ್ತಾಗುದು? ನಿಮ್ಮ ನ್ಯೂಸಿಗಿಂತ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಗೊತ್ತಾಗುದು. ಪ್ರತಿಯೊಂದು ನಿಮಿಷಕ್ಕೆ ನಮ್ಗೆ ಮಾಹಿತಿಗಳು ಗೊತ್ತಾಗ್ತದೆ. ನೀವು ರೀಲ್ಸ್ ಮಾಡಬೇಡಿ, ಫ್ಯಾಮಿಲಿ ರೀಲ್ಸ್ ಮಾಡಬೇಡಿ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ ಅಂತ ಅವರು. ಯಾಕೆ ನಿಮಗೆ ಇದು ಅಧಿಕ ಪ್ರಸಂಗ? ನಾವು ರೀಲ್ಸ್ ಮಾಡ್ತೇವೆ ಬಿಡ್ತೇವೆ, ಅದು ನಮ್ಮ ಇಷ್ಟ. ನಮ್ಮ ಖುಷಿಗೆ ನಾವು ಡ್ಯಾನ್ಸ್ ಮಾಡ್ತೇವೆ. ನಮ್ಮ ಫ್ಯಾಮಿಲಿ ಒಳ್ಳೆ ಹ್ಯಾಪಿಯಲ್ಲಿದ್ದೇವೆ, ಸಂತೋಷದಲ್ಲಿದ್ದೇವೆ, ಅದಕ್ಕೋಸ್ಕರ ನಾವು ಮಾಡ್ತೇವೆ. ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಏನು ಕಮೆಂಟ್ ಹಾಕಿದೀನಿ ನೀನು, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಡ್ಯಾನ್ಸ್ ಮಾಡಬೇಡಿ ಅಂದ್ರೆ ಮತ್ತೆಂತ ಹೇಳಿದ್ರು ಚಿನ್ನ? ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಿಹೇವ್ ಮಾಡಬೇಡಿ, ಈ ತರ ರೀಲ್ಸ್ ಮಾಡಿ ಸ್ಟಾಪ್ ಮಾಡಿ ಅಂತ. ಬಿಹೇವ್ ಮಾಡಬೇಡಿ ಅಂತ ಹಾಕಿದಾರಾ ನೋಡಿ? ಏನು ಬಿಹೇವ್ ಮಾಡಬೇಡಿ ಅಂತ ಎಂತ ಅರ್ಥ ನಿಮ್ಮದು? ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಬೇಡಿ. ಈಗ ನಿನಗೆ ಎಲ್ಲರಿಗೆ ಹೇಳಿಕೆ ಸಾಧ್ಯ ಉಂಟಾ ಸೋಷಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸ್ ಮಾಡಬೇಡಿ ಅಂತ ಹೇಳಿ? ಏನೋ ನೀನು ದೊಡ್ಡ ಡಾನಾ? ನಿನ್ಗೆ ಎಲ್ಲರಿಗೆ ಇರುವಷ್ಟು ಕೆಪಾಸಿಟಿ ಉಂಟಾ? ಎಲ್ಲರಿಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಉಂಟಾ ನಿಂಗೆ? ಸೋಷಿಯಲ್ ಮೀಡಿಯಾವನ್ನು ನಿಂಗೆ ಸಾಧ್ಯ ಉಂಟಾ ಕೇಳುದು ನಾನು. ನಮ್ಮ ಪ್ರತಿಭೆಯನ್ನು ನಾವು ತೋರಿಸ್ತೇವೆ. ಇದೊಂದು ನಮ್ಮ ಸಂತೋಷಕ್ಕೆ ನಾವು ಮಾಡ್ತಿದ್ದೇವೆ, ನಮ್ಮ ಖುಷಿಗೆ ನಾವು ಮಾಡ್ತಿದ್ದೇವೆ. ಅಷ್ಟೇ ಅಲ್ಲ, ಇದರಿಂದ ನಾವು ಪಾಪ್ಯುಲರ್ ಕೂಡ ಆಗಿದ್ದೇವೆ. ನಾವು ನಮ್ಮ ಡ್ಯಾನ್ಸ್ ಇಂದ ನಾವು ಪಾಪ್ಯುಲರ್ ಕೂಡ ಆಗಿದ್ದೇವೆ. ನಿನಗೆ ನೋಡ್ಲಿಕ್ಕೆ ನಾವು ಹೇಳಿಲ್ಲ, ಅರ್ಥ ಆಯ್ತಲ್ಲ? ನೀನು ಇದನ್ನು ಯಾಕೆ ನೀನು ಕಮೆಂಟ್ ಹಾಕಿದೆ ಅಂತ ಹೇಳಿದ್ರೆ ನನ್ಗೆ ಇವತ್ತು ಅರ್ಥ ಆಯ್ತು. ಮೊನ್ನೊಂದು ನನ್ನ ವಿಡಿಯೋ ವೈರಲ್ ಆಯ್ತಲ್ಲ, ನಮ್ಗೆ ನೆಗೆಟಿವ್ ಕಮೆಂಟ್ ಬರುದಿಲ್ಲ, ಪಾಸಿಟಿವ್ ಕಮೆಂಟ್ ಬರುದು ಅಂತೇಳಿ. ಇದನ್ನು ನೀನೊಂದು ಅಡ್ವಾಂಟೇಜ್ ಆಗಿ ತಗೊಂಡಿದ್ದೆ. ಯಾಕಂತ ಹೇಳಿದ್ರೆ ನಿನ್ಗೆ ಒಂದು ಖುಷಿ ಆಗ್ತದೆ ಅಷ್ಟೇ. ಅಂದ್ರೆ ನಿನ್ಗೆ ಇದರಲ್ಲಿ ಒಂದು ಖುಷಿ ಆಗ್ತದೆ, ಅಷ್ಟು ಜಲಸ್ ನಿನ್ಗೆ. ನಮ್ಮ ಫ್ಯಾಮಿಲಿಯನ್ನು ನೋಡಿ ಜಲಸ್ ಆಗಿರ್ಬೋದು. ಅಂದ್ರೆ ಈ ಜಲಸ್ ಬರುದು ಯಾರಿಗೆ ಗೊತ್ತುಂಟಾ? ಬೇರೆ ಯಾರಿಗಲ್ಲ, ಅವರ ಮನೆಯ ವಾತಾವರಣ ಸರಿ ಇರುವುದಿಲ್ಲ, ಅವರು ಮನೆಯಲ್ಲಿ ಗಂಡನೊಟ್ಟಿಗೆ ಸರಿ ಇರುವುದಿಲ್ಲ, ಮಕ್ಕಳೊಂದಿಗೆ ಸರಿ ಇರುವುದಿಲ್ಲ, ಅಥವಾ ಮಕ್ಕಳು ಇಲ್ಲದೇ ಇರಬಹುದು. ಇಂಥವ್ರು ಮಾತ್ರ ಈ ರೀತಿ ಕಮೆಂಟ್ ಹಾಕುದು, ಒಳ್ಳೆಯವರು ಕಮೆಂಟ್ ಹಾಕುದಿಲ್ಲ. ಹೀಗೆ ಗೊತ್ತಾಯ್ತಲ್ಲ? ನೀನೇನ್ ತಿಳ್ಕೊಂಡಿದ್ದೀನಿ ನೀನು? ನಾವು ರೀಲ್ಸ್ ಮಾಡ್ತೇವೆ, ಇನ್ನೂ ಮಾಡ್ತೇವೆ. ನೀನ್ ಹಾಕಿದ್ರೆ ನಮ್ಗೆ ಅದು ಪ್ಲಸ್ ಪಾಯಿಂಟ್. ಯಾಕೆ ಹೇಳಿದ್ರೆ ಇವತ್ತು ನನಗೆ ಒಂದು 2 ಪಟ್ಟು ಎನರ್ಜಿ ಜಾಸ್ತಿ ಬಂತು. ಅದಕ್ಕೆ ನಾನು 2 ಕಾಮಿಡಿ ರೀಲ್ಸ್ ಮಾಡಿದೆ, ಇನ್ನೊಂದು ರೊಮ್ಯಾಂಟಿಕ್ ಡ್ಯಾನ್ಸ್ ಕೂಡ ಮಾಡಿದ್ದೇನೆ. ಗೊತ್ತುಂಟಾ? ನಾವು ಮಾಡ್ತೇವೆ, ನಾವು ಗಂಡ ಹೆಂಡತಿ ಮಾಡುದು. ಏನು ನಾವು ಬಟ್ಟೆ ಬಿಚ್ಚಿ ಡ್ಯಾನ್ಸ್ ಮಾಡಿದೇವಾ ನೀನು ಹೇಳೋ ಪ್ರಕಾರ? ಯಾಕೆ ನಿನಗೆ ಅದೆಲ್ಲ ಅಧಿಕ ಪ್ರಸಂಗ ಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ಮಾಡಬಾರ್ದು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಂತ ಮಾಡ್ಬೇಕು? ನಿಂಗೆ ಸೋಷಿಯಲ್ ಮೀಡಿಯಾ ಏನಂತ ಹೇಳಿದ್ರೆ ಅದ್ರ ABCD ಗೊತ್ತುಂಟಾ? ಸೋಷಿಯಲ್ ಮೀಡಿಯಾ ಏನಂತ ಹೇಳಿ ಗೊತ್ತುಂಟಾ? ನೀನು ಒಂದು ಬಾವಿ ಒಳಗಿದ್ದ ಕಪ್ಪೆ ಆಗಿರ್ಬೋದು. ಬಾವಿ ಒಳಗಿದ್ದ ಕಪ್ಪೆ ಆಗಿರುವವರಿಗೆ ನಾವೀಗ ಹೇಳಿದ್ರು ಕೂಡ ಅದು ವೇಸ್ಟ್ ಆಗ್ತದೆ. ಸ್ವಲ್ಪ ಹೊರಗಿನ ಪ್ರಪಂಚ ಹೇಗೆ ಉಂಟು ನೋಡು. ದೊಡ್ಡದು ಕಮೆಂಟ್ ಹಾಕಿದ್ಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಾರ್ದನ್. ಇದು ನಿನ್ನ ಪ್ರಾಪರ್ಟಿ, ಅದು ನಿನ್ನ ಅಪ್ಪನ ಪ್ರಾಪರ್ಟಿಯಾ? ಅಲ್ಲ ಅಲ್ವಾ, ಪಬ್ಲಿಕ್ ಪ್ರಾಪರ್ಟಿ. ಗೊತ್ತಾಯ್ತಾ?
ಯಾರು ಏನ್ ಬೇಕಾದ್ರೂ ಕೂಡ ಪೋಸ್ಟ್ ಮಾಡ್ಬೋದು ಅದ್ರಲ್ಲಿ, ಅರ್ಥ ಆಯ್ತಲ್ಲ? ಹಾಕುದು ಬಿಡುದು ನಿನ್ನ ಇಷ್ಟ. ಹೌದು, ಅದನ್ನ ಬಿಟ್ಟು ನಿಂಗೆ ಇಷ್ಟ ಇದ್ರೆ ನೋಡು ಮಾರಾಯ್ತಿ, ಇಲ್ಲದಿದ್ರೆ ನಿಂಗೆ ನೋಡುವ ಅವಶ್ಯಕತೆ ಇಲ್ಲ. ನಮ್ಮನ್ನ ಯಾಕೆ ನೀನು ಫಾಲೋ ಮಾಡ್ತಿ? ನಮ್ಮ ಐಡಿಯಾ ಯಾಕೆ ಫಾಲೋ ಮಾಡ್ತಿ? ಸುಮ್ನೆ ಕುತ್ಕೊಳ್ಬಹುದಲ್ಲ. ನಿಂಗೆ ನೋಡ್ಲಿಕ್ಕೆ ಹೇಳಿದವ ನಾವು? ಬಾ 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 ನೋಡು ನೋಡು ಅಂತ ಇಲ್ಲಲ್ಲ. ನಿನಗೆಂತ ಆಗ್ಬೇಕು? ನೀ ಬಾಯಿಯೊಳಗಿನ ಕಪ್ಪೆ, ನಿಂಗೆ ಪ್ರಪಂಚದ ಜ್ಞಾನ ಇಲ್ಲ. ಕೊಳಕು ಮನಸ್ಸು ಇರ್ಬಾರ್ದು, ಗೊತ್ತಾಯ್ತಲ್ಲ? ಕೊಳಕು ಮನಸ್ಸು ಇರ್ಬಾರ್ದು. ಒಬ್ರು ಬೆಳೀತಾ ಹೋಗ್ತಾ ಇದ್ದಾಗೆ ಅದನ್ನು ಚೂಟಲಿಕ್ಕೆ ಬರುವವರು ಇರ್ತಾರೆ. ಎಲ್ಲರೂ ಬರುದಿಲ್ಲ, ನಾವು ಎಲ್ರಿಗೆ ಹೇಳುದಿಲ್ಲ. ಈ ಒಂದು ಕೆಟ್ಟ ಹುಳ ಇರ್ತಾರೆ, ಇದ್ದೇ ಇರ್ತಾರೆ. ಮರದಲ್ಲಿ ಒಂದು ಕಂಪ್ಲೀಟ್ ಕೊಡ್ತದೆ, ಎಲ್ಲ ಎಲೆಯನ್ನು ಕೊಯ್ತಾ ಇರ್ತದಲ್ಲ, ಅದು ಮರ ಬೆಳೀತಾ ಇರ್ತದೆ. ಅದ್ರಾಗಿರ್ಬೇಕು. ಈ ಒಂದು ವಿಡಿಯೋದಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿನ್ನ ಈ ಕೊಳಕು ಮನಸ್ಥಿತಿ ಉಂಟಲ್ಲ, ನಮಗೆ ಬಿಡು, ನಮಗೆ ಇವತ್ತು ಹಾಕಿದ್ವಿ, ಡೋಂಟ್ ಕೇರ್, ನಾವು ಅದನ್ನೆಲ್ಲ ಮನಸ್ಸಲ್ಲಿ ಇಡುದಿಲ್ಲ. ಬಟ್ ನಾನು ಹೇಳುದು, ಬೇರೆಯವರಿಗೆ ಕಮೆಂಟ್ ಹಾಕಲಿಕ್ಕೆ ಹೋಗ್ಬೇಡ. ನೀನೊಂಥರ ಚಿಲ್ಲರೆ ವ್ಯಕ್ತಿ, ಗೊತ್ತಾಯ್ತಲ್ಲ? ಬೇರೆಯವ್ರಿಗೆ ಹಾಕ್ಲಿಕ್ಕೆ ಹೋಗ್ಬೇಡ. ಸ್ವಲ್ಪ ಒಂದು 156 ಸಬ್ಸ್ಕ್ರೈಬರ್ ಇಟ್ಟುಕೊಂಡು ಸ್ವಲ್ಪ ಸೈಲೆಂಟ್ ಇರು. ನಿನ್ಗೇನು ಅಚೀವ್ ಮಾಡ್ಬೇಕು ಅದನ್ನ ಮಾಡಿಕೊಂಡು ಹೋಗು. ಅದನ್ನ ಬಿಟ್ಟು ಬೇರೆಯವನು ಈಗ ಇಣುಕುದು, ಇಲ್ಲಿ ಇಣುಕುದು ನೋಡಿ ಹೊಟ್ಟೆ ಕಿಚ್ಚು ಪಡುವುದು, ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಮನಸ್ಸಿಗೆ ಬಂದ ಕಮೆಂಟ್ ಹಾಕುದು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ರೀಲ್ಸ್ ಮಾಡಬೇಡಿ, ಯಾಕೆ ಹೇಳುದಂತ ನಮ್ಗೆ ಗೊತ್ತುಂಟು. ನಮ್ಮ ರೀಲ್ಸ್ ಮಿಲಿಯನ್ಸ್ ಹೋಗ್ತದಲ್ಲ, ಅದಕ್ಕೆ ಅಷ್ಟೇ. ಆದ್ರೂ ಇವತ್ತು ನನ್ನ ಬಾಯಿಂದಲೇ ಬಂತು, ಜನತೆಗೆ ಗೊತ್ತುಪಡಿಸಿದ್ದು ನೀನೆ, ಇಲ್ಲದ್ರೆ ನಾನು ಹೇಳುದಿಲ್ಲ ಮಿಲಿಯನ್ ಹೋಗ್ತದ ಅಂತ ಹೇಳಿ, ಕೊಚ್ಚುಕೊಳ್ಳುದಿಲ್ಲ. ಇವತ್ತು ನೀನೆ ಅದನ್ನು ನನ್ನ ಬಾಯಿಂದ ಹೇಳುವ ಹಾಗೆ ಮಾಡಿಸಿದಿ. ನಿನ್ನ ಕಮೆಂಟ್ ಅಲ್ಲಿ ಮಿಲಿಯನ್ಸ್ ಹೋಗ್ತದೆ, ಅದು ನಮ್ಗೆ ಖುಷಿ. ನಾನು ಯಾವತ್ತೂ ಕೂಡ ಅದ್ರ ಬಗ್ಗೆ ಹೇಳುದಿಲ್ಲ. ಯಾಕೆ ಹೇಳಿದ್ರೆ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿದ್ರೆ ನಾವು ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ಗಳಿಸಿದ್ದೇವೆ, ಪ್ರೀತಿ ವಿಶ್ವಾಸ, ನಾವು ಅಷ್ಟೊಂದು ಪಾಪ್ಯುಲರ್ ಆಗಿದ್ದೇವೆ. ಸೊ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಲ್ವಾ? ನಿನ್ಗೆ ಗೊತ್ತಾಗ್ಲಿಲ್ಲ ಹೇಳಿ, ಸ್ವಲ್ಪ ಮನೆಯಲ್ಲಿ ಶಾಂತ ರೀತಿಯಿಂದ ಇರು, ಒಂದು ಗಂಡನೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇರು, ಮಕ್ಕಳ ಜೊತೆ ಒಳ್ಳೆ ರೀತಿಯಲ್ಲಿ ಇರು. ಯಾರು ಹೇಳಿ ನಮ್ಗೆ ಕೂಡ ಗೊತ್ತಿಲ್ಲ. ಆದ್ರೆ ನಮ್ಮ ಫ್ಯಾಮಿಲಿ ನೋಡಿಕೊಂಡು ಒಂದು ಹೊಟ್ಟೆಗಿಚ್ಚು ಪಡೆದು ಆ ರೀತಿ ಒಂದು ಕೆಟ್ಟ ಮನಸ್ಥಿತಿ ಬೇಡ. ನೋಡಿ ಸಂತೋಷ ಪಡು, ನಮ್ಮ ಫ್ಯಾಮಿಲಿಯನ್ನು ನೋಡಿ ಖುಷಿ ಪಡು. ಅದ್ರಲ್ಲಿ ನಿನಗೆ ಏನಾಗ್ತದೆ ಪ್ಲಸ್, ನಿನಗೆ ಅದೇ ನಾಳೆ ಏನಾಗ್ತದೆ, ಒಳ್ಳೇದೇ ಆಗ್ತದೆ, ದೇವರು ಒಳ್ಳೇದೇ ಮಾಡ್ತಾರೆ. ಹಾಗೆ ಈ ಮೊಸರಿನಲ್ಲಿ ಇಷ್ಟು ಒಳ್ಳೆ ಪಾಪ್ಯುಲರ್ ಆದವರು ಫ್ಯಾಮಿಲಿ, ಮುತ್ತು ಸಂಸಾರ ಫ್ಯಾಮಿಲಿ, ಇವರನ್ನು ಹೇಗೆ ಇವರನ್ನು ಇದು ಮಾಡುದು, ಯಾವ ರೀತಿ ಕಮೆಂಟ್ ಆಗುದು, ಇದ್ರ ಬಗ್ಗೆ ಯೋಚನೆಯನ್ನು ಬಿಟ್ಟು ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ, ಗೊತ್ತಾಯ್ತು? ಅದು ನಿನ್ಗೇನು ಸಿಗುದಿಲ್ಲ. ಮೊಸರು ಯಾವ್ದಿದ್ರು ಮೊಸರೇ, ಗೊತ್ತಾಯ್ತಲ್ಲ? ಅದರಿಂದ ನಿನ್ಗೇನು ಲಾಭ ಇಲ್ಲ. ಅಥವಾ ನಿನಗೇನು ನಮ್ಗೆ ಒಂದು ಕಮೆಂಟ್ ಹಾಕಿದ ತಕ್ಷಣ ನಿನಗೇನು 5,000 ರೂಪಾಯಿ ಬರುದಿಲ್ಲ, 10,000 ರೂಪಾಯಿ ಸಹ ಬರುದಿಲ್ಲ. ನಿಮ್ಗೆ ಲಾಸ್. ನಿನ್ನ ಮಾನ ಮರ್ಯಾದೆ ನಮ್ಮ ವಿಡಿಯೋದಲ್ಲಿ ಕಲ್ಕೊಳ್ತೀವಿ, ಗೊತ್ತಾಯ್ತಲ್ಲ? ಇದು ಲಾಸ್ಟ್ ವಾರ್ನಿಂಗ್. ಇನ್ನು ಮುಂದೆ ಇಂಥದೆಲ್ಲ ಕಮೆಂಟ್ಸ್ ಬಂದ್ರೆ, ಎಸ್ಪೆಷಲಿ ಅವಳಿಗೆ ವಿಡಿಯೋ ಮಾಡಿ ಹಾಕಿದೆ, ಇಂಥದೆಲ್ಲ ನಮ್ಗೆ ಟೈಮ್ ಕೂಡ ಇಲ್ಲ. ನೋಡಿ, ನಾವೀಗ 2 ರೀಲ್ಸ್ ಮಾಡಿದೆವು, ಬಿಸಿ ಆದೆವು ನಾವು, ನಮ್ಗೆ ಟೈಮೇ ಇಲ್ಲ. ನಾವು ಸ್ವಲ್ಪ ಟೈಮನ್ನು ಕೂಡ ವೇಸ್ಟ್ ಮಾಡುದಿಲ್ಲ. 2 ಕಾಮಿಡಿ ರೀಲ್ಸ್ ಆಯ್ತು, ಒಂದು ರೊಮ್ಯಾನ್ಸ್ ಡ್ಯಾನ್ಸ್ ಆಯ್ತು, ಟೈಮ್ ಸಾಕೋಗುದಿಲ್ಲ. ನೋಡಿ, ಇದನ್ನು ಯೂಟ್ಯೂಬ್ ವಿಡಿಯೋದಲ್ಲಿ ನಾನೀಗ ಹೇಳುದು ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಆದವನು ದುಡ್ಡು ಸಂಪಾದನೆ ಮಾಡ್ತಾನೆ ಇರ್ಬೇಕು, ಲೈಫಲ್ಲಿ ಬ್ಯುಸಿ ಇರ್ಬೇಕು ಅವನು. ಆದವನು ಈ ಕೆಟ್ಟ ಆಲೋಚನೆಗಳೆಲ್ಲ ಬರುದಿಲ್ಲ. ಈ ಕೆಟ್ಟ ಆಲೋಚನೆ ಬರುದೇ ಅವರಿಗೆ ಗೊತ್ತುಂಟಲ್ಲ, ಏನ್ ಕೆಲಸ ಇಲ್ಲದವರಿಗೆ, ಅವರು ಬೆಳೆಯುವುದಿಲ್ಲ. ಅವರು ಇದೆ ಇನ್ನೊಬ್ರಿಗೆ ಏನಾದ್ರೂ ಒಂದು ಕೆಟ್ಟ ಆಲೋಚನೆ ಮಾಡಿ ಕಮೆಂಟ್ ಹಾಕುವ ಅಂತ ಹೇಳಿ ಬರುದು. ನಮ್ಗೆ ದೇವರ ದಯದಿಂದ ಬರುದೇ ಇಲ್ಲ, ನಮ್ಗೆ ಇದು ನೆಗೆಟಿವ್ ಬರುದೇ ಇಲ್ಲ. ಇದೊಂದು ಬಂತು ಇವತ್ತು, ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಹೇಳಿದ್ದು. ಮತ್ತೆ ಇದನ್ನೆಲ್ಲ ನಾವು ಜಾಸ್ತಿ ಮೈಂಡಿಗೆ ಹಾಕುದಿಲ್ಲ. ಹಾಗೆ ಅವಳಿಗೆ ಒಂದು ಲಾಸ್ಟ್ ವಾರ್ನಿಂಗ್ ಕೊಟ್ಟರು, ಇನ್ನು ಮುಂದೆ ಒಟ್ಟಾರೆಯಾಗಿ ಕಮೆಂಟ್ ಆಗಿದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸ್ ಮಾಡಬಾರ್ದು ಅಂತದೆಲ್ಲ ಕಮೆಂಟ್ಸ್ ಬಂದ್ರೆ, ಇನ್ನು ಮುಂದಕ್ಕೆ ಬಂದ್ರೆ ನಾವು ಲೀಗಲ್ ಆಕ್ಷನ್ ಕೂಡ ತೆಗಿತೇವೆ ನಿನ್ನ ಮೇಲೆ, ಗೊತ್ತಾಯ್ತಲ್ಲ? ಸ್ವಲ್ಪ ಬಾಯಿ ಮುಚ್ಚಿಕೊಂಡು ದಮ್ ಕಟ್ಟಿಕೊಂಡು ಇರು. ಒಂದು ಇಷ್ಟ ಇದ್ರೆ ರೀಲ್ಸ್ ನೋಡು, ಇಲ್ಲದಿದ್ರೆ ಫಾಲೋ ಮಾಡಬೇಡ ನಮ್ಮನ್ನು, ಅರ್ಥ ಆಯ್ತಲ್ಲ? ಇನ್ನು ಎಂತ ಗೊತ್ತಾನ ಫ್ರೆಂಡ್ಸ್, ಅಂದ್ರೆ ನಾನು ಇವತ್ತು ನಮ್ಮ ಮನೆ ಮುಂಭಾಗದಲ್ಲಿ ರೀಲ್ಸ್ ಮಾಡಿದ್ದು, ಕಾಮಿಡಿ ರೀಲ್ಸ್ ಎಲ್ಲ. ಹಾಗೆ ಬೇಗ ಆಯ್ತು. ಮತ್ತೆ ಹಸ್ಬೆಂಡ್ ಫ್ರೀ ಇರುವಾಗ, ರಜೆ ಇರುವಾಗ ಬೇಗ ಪಿಕಪ್ ಮಾಡಿಕೊಂಡು ಬೇಗ ಮಾಡ್ಬೇಕಾಗ್ತದೆ. ಮತ್ತೆ ಡ್ಯೂಟಿಯಲ್ಲಿ ಇರುವಾಗ ನಮಗೆ ಕೂಡ ಕಷ್ಟ ಆಗ್ತದೆ. ಯಾಕೆ ಹೇಳಿದ್ರೆ ಡ್ಯೂಟಿ ಇರುವಾಗ ನಮ್ಗೆ ಕೂಡ ರೀಲ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಡ್ಯೂಟಿ ಇರೋ ಟೈಮಲ್ಲಿ ನಾವು ಎಡಿಟಿಂಗ್ ಅಲ್ಲಿ ಬಿಸಿ ಆಗ್ತೇವೆ. ನಮ್ಗೆ ಯಾರ್ದು ಕೂಡ ಅಂತದೆಲ್ಲ ನೆಗೆಟಿವ್ ಬರುದಿಲ್ಲ. ಈಗ ನಾನು ಹೇಳಿದ್ದು ಒಂದು ವ್ಯಕ್ತಿಗೆ ಮಾತ್ರ, ಸಂಬಂಧಪಟ್ಟ ವ್ಯಕ್ತಿಗೆ ಮಾತ್ರ. ಮತ್ತೆ ನಮ್ಗೆ ನೆಗೆಟಿವ್ ಕಮೆಂಟ್ ಬರುದೇ ಇಲ್ಲ. ಬಂದ್ರೂ ಕೂಡ ನಾನು ಅದನ್ನು ನನ್ನ ವಿಡಿಯೋದಲ್ಲಿ ಹೇಳಿ ಹೇಳ್ತೇನೆ. ಯಾಕೆ ಹೇಳಿದ್ರೆ ನಮ್ಗೆ ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ, ವಿಡಿಯೋದಲ್ಲಿ ಹೇಳ್ಬೇಕಾಗ್ತದೆ, ಹೇಳಿ ಹೇಳ್ತೇನೆ. ಯಾಕಂದ್ರೆ ಅವರು ಕೂಡ ವಿಡಿಯೋ ನೋಡ್ತಾ ಇರ್ತಾರೆ,
ಅವರಿಗೆ ಕೂಡ ಗೊತ್ತಾಗ್ಬೇಕಂತ. ಅಂದ್ರೆ ಅವ್ರು ತಿಳ್ಕೊಳ್ಬಹುದು ನಾವು ಕಮೆಂಟ್ ಹಾಕಿದ ಕೂಡಲೇ ಅವರು ನೋಡಿ ಡಿಲೀಟ್ ಮಾಡ್ತಾರ ಅಂತೇಳಿ. ಅವರ ಮನಸ್ಥಿತಿ ಆಗಿರ್ಬೋದು, ನಮ್ಗೆ ಅಂತ ಮನಸ್ಥಿತಿ ಇಲ್ಲ. ಅವರಿಗೆ ಏನಾದ್ರು ಮಾಡ್ಬೇಕು, ಅವರಿಗೆ ಇನ್ನೊಂದಾಗ್ಬೇಕು ಅಂತ ಮನಸ್ಥಿತಿ ನಮ್ದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಜನರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಇಂಥ ವ್ಯಕ್ತಿ ಈ ರೀತಿ ಮನಸ್ಥಿತಿಯಲ್ಲಿದ್ದಾರೆ ಅಂತ, ಈ ಒಂದು ಮಾನಸಿಕ ಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ಮನೆಯಲ್ಲಿ ಖುಷಿಯಲ್ಲಿ ಇಲ್ಲ ಅವರು. ಅಂದ್ರೆ ಈ ಕಮೆಂಟ್ ಹಾಕುದು ಯಾರು ಗೊತ್ತಿಲ್ಲ, ಒಂದು ಮನೆಯಲ್ಲಿ ಖುಷಿಯಲ್ಲಿ ಇಲ್ಲದವರು, ಗೊತ್ತಾಯ್ತಲ್ವಾ? ಅಂದ್ರೆ ಅವರ ಒಂದು ಮನೆಯ ವಾತಾವರಣ ಸರಿ ಇರುದಿಲ್ಲ, ತಂದೆ ತಾಯಿಗಳು ಕೂಡ ಅವರನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿರುವುದಿಲ್ಲ. ಅಂತವ್ರು ಮಾತ್ರ ಈ ರೀತಿ ಕಮೆಂಟ್ ಹಾಕುದು. ಅಂದ್ರೆ ಮನೆ ವಾತಾವರಣ ಅಂದ್ರೆ ಮೇಯ್ನ್ ತಂದೆ ತಾಯಿ ಒಳ್ಳೆ ರೀತಿ ಬೆಳೆಸಿರುವುದಿಲ್ಲ, ಮನೆಯಲ್ಲಿ ಖುಷಿ ಇಲ್ಲ, ಗಂಡ ಮಕ್ಕಳೊಂದಿಗೆ ಅನ್ಯೋನ್ಯವಾಗಿ ಇಲ್ಲ, ಇಂಥವ್ರು ಮಾತ್ರ ಒಂದು ಜಲಸಲ್ಲಿ ಹಾಕಿ ಬಿಡ್ತಾರೆ. ಗೊತ್ತಾಯ್ತಲ್ಲ, ಜಲಸಲ್ಲಿ ಹಾಕಿ ಬಿಡ್ತಾರೆ. ಅಂದ್ರೆ ಅವರಿಗೆ ಎಂತ ಗೊತ್ತುಂಟ, ಈಗ ಒಬ್ರು ಚಂದ ಡ್ಯಾನ್ಸ್ ಮಾಡ್ತಾರೆ, ಒಳ್ಳೆ ಪಾಪ್ಯುಲರ್ ಆಗಿದ್ದಾರೆ, ಮಿಲಿಯನ್ ರೀಲ್ಸ್ ಓಡ್ತಾ ಉಂಟು ಹೇಳುವಾಗ ಅವರಿಗೆ ಎಂತ ಆಗ್ತದೆ ಗೊತ್ತುಂಟ, ಅದು ಆಟೋಮೆಟಿಕ್ ಜಲಸ್ ಬರ್ತದೆ, ಆಟೋಮೆಟಿಕ್ ಅವರದ್ದು ಮಾನಸಿಕ ಸೀಮಿತವನ್ನು ಅವರು ಕಳ್ಕೊಂಡು ಬಿಡ್ತಾರೆ. ಅದಕ್ಕೆ ನಾನು ಹೇಳುದು ಅವಳಿಗೆ ಕೂಡ, ದಯಮಾಡಿ ಇಂಥ ಕೆಲಸಕ್ಕೆ ಕೈ ಹಾಕದೆ ಆದಷ್ಟು ಖುಷಿ ಖುಷಿಯಿಂದ ಇದ್ದು ನಿಮ್ಮದು ಏನೋ ಉಂಟು ಕೆಲಸ ಕಾರ್ಯಗಳನ್ನ ಅದಕ್ಕೆ ಮಾತ್ರ ಗಮನ ಕೊಟ್ಟುಕೊಂಡು ಮುಂದುವರಿಸಿಕೊಂಡು ಹೋಗ್ಬೇಕು. ಅದನ್ನು ಬಿಟ್ಟು ಕೆಟ್ಟ ಆಲೋಚನೆಯನ್ನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇದರಿಂದ ನಿಮ್ಗೆ ಲಾಸ್, ನಮ್ಗೆ ಲಾಸ್ ಆಗುದಿಲ್ಲ, ನಿಮ್ಗೆ ಲಾಸ್. ಯಾಕಂದ್ರೆ ನಮ್ಗೆ ಇದು ಪ್ಲಸ್ ಪಾಯಿಂಟ್. ನಮ್ಗೆ ಇನ್ನು ಕೂಡ 2 ಪಟ್ಟು ಎನರ್ಜಿ ಜಾಸ್ತಿ ಬಂದು ಇನ್ನು ಕೂಡ ಹೈಯೆಸ್ಟ್ ವಿಡಿಯೋ ಮಾಡ್ತೇವೆ, ಇನ್ನು ಕೂಡ ಜಾಸ್ತಿ ವಿಡಿಯೋನ ಅಪ್ಲೋಡ್ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ತಾನೆ ಇರ್ತೇವೆ. ನೀವು ನಮ್ಗೆ ಇನ್ಸ್ಪಿರೇಷನ್, ಗೊತ್ತಾಯ್ತಲ್ವ? ನೀವು ನಮ್ಮನ್ನು ಉರಿದುಂಬಿಸ್ತಿದ್ದೀರಿ. ಹಾಗೆ ಈಗ ನೋಡಿ, ಆ ಒಂದು ಖುಷಿಯಲ್ಲಿ 3 ವಿಡಿಯೋ ಆಯ್ತು, ನಂದು ಒಂದು ಒಳ್ಳೆ ಎನರ್ಜಿ ಬಂತು. ಇಲ್ಲ ಆಗ ತನಕ ನಾವು ಸೈಲೆಂಟ್ ಇದ್ದೆ ಅಲ್ಲ ನಾನು, ಬೇಡ ಇವತ್ತು ನಮ್ದು ಎಡಿಟಿಂಗ್ ನೋಡಿ, ಎಡಿಟಿಂಗ್ ಬಾಕಿ ಆಯ್ತು ನಂದು. ಆದ್ರೂ ಎಡಿಟಿಂಗ್ ಬಾಕಿ ಆದ್ರೂ ತೊಂದ್ರೆ ಇಲ್ಲ, ನಮ್ದು ಇಲ್ಲಿ ಏನಾಯ್ತು 3 ವಿಡಿಯೋ ಆಯ್ತು. ಅದು ಖುಷಿ. ಅದನ್ನು ಅದಕ್ಕೆ ಯಾರು ನನಗೆ ಉರಿದುಂಬಿಸಿದ್ದು, ಅವಳೇ ಕಮೆಂಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈಗ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು, ಇವತ್ತಿನ ಕಂಟೆಂಟ್ ಇದುವೇ ನಂದು, ಆಯ್ತಾ? ಓಕೆ, ನೀವೆಲ್ಲರೂ ಕೂಡ ಜೀವನದಲ್ಲಿ ಖುಷಿಯಾಗಿರಿ, ನಗುತ್ತಾ ಇರಿ ಅಂತೇಳಿ ಅಷ್ಟೇ ನಾನು ಬಯಸೋದು. ನೋಡಿ ಫ್ರೆಂಡ್ಸ್, ಈಗ ನಾವು ಮಾವಿನ ಹಣ್ಣೆಲ್ಲ ಬೇಕಿತ್ತು, ಮೋರಿಗೆ ಬಂದಿದ್ದೀವಿ ಸೂಪರ್ ಮಾರ್ಕೆಟಿಗೆ. ಅದೆಲ್ಲ ಸ್ವಲ್ಪ ಐಟಮ್ ಎಲ್ಲ ತಗೊಳೋದು, ಇನ್ನು ಸ್ವಲ್ಪ ಐಟಮ್ಸ್ ತಗೊಳ್ಳಿಕ್ಕೆ ಉಂಟು. ಓಕೆ, ಸಣ್ಣ ಸಾಕಂತ ಸಾಕಾ? ಮತ್ತೆ ತಿಂಗಳಿಗೆ ಓಲಿ ಉಂಟಲ್ಲ, ರಿಲಯನ್ಸ್ ಓಲಿ ಉಂಟಲ್ಲ, ಸಣ್ಣ ಸಾಕು. ಮ್ಯಾಗಿ ತಗೊಳ್ಬೇಕಾ ನೋಡಿ, ಮ್ಯಾಗಿ ಬೇಕಂತೆ, ಮ್ಯಾಗಿ ತಿನ್ನುವಂತ ಆಸೆ ಇದೆ ಅಂತ ಅದಕ್ಕೆ. ಇನ್ನೆಲ್ಲ ಬೈತಾರೆ ಮಕ್ಕಳು ಮ್ಯಾಗಿ ತಕೊಂಡ್ರೆ, ನನಗೆ ಬೈತಾರೆ ಬೇಡ ತಿನ್ಬೇಡಿ ಮ್ಯಾಗಿ ಅಂತ. ಈಗ ಬಂದದಷ್ಟೇ, ನಾವು ಮೋರಿಗೆ ಹೋದದು. ನಾವು ಮೋರಿಲ್ಲಿ ನಮ್ಮ ಮನೆ ಹತ್ತಿರವೇ, ಹಾಗೆ ಹೋಗಿ ಬಂದದು. ಸ್ವಲ್ಪ ಅಂದ್ರೆ ಮನೆಗೆಲ್ಲ ತಿನ್ನಿಸ್ಬೇಕಿತ್ತು, ಹಾಗೆ ಹೋದದು. ಮತ್ತೆ ಈಗ ಅಲ್ಲಿ ಹತ್ತಿರ ಒಂದು ಕಬ್ಬಿನ ಜ್ಯೂಸ್ ಆಗಿದೆ. ಚಿನ್ನು ಬರ್ಲಿಲ್ಲ, ಚಿನ್ನ ಬಿಟ್ಟು ಹೋದದ್ದು. ಮೂರಿನವ್ರದ್ದೇ ಪಕ್ಕದಲ್ಲಿ ಕಬ್ಬಿನ ಜ್ಯೂಸ್ ಆಗಿದೆ ಸ್ಟಾಲ್. ಫ್ರಿಜ್ ಅಲ್ಲಿ ಇಟ್ಟು ಕೊಡ್ತಾರೆ ಕಬ್ಬನ್ನು. ನಾವು ಅಲ್ಲಿ ಸೀಸನ್ ಫ್ರಿಜ್ ಅಲ್ಲಿ ಇಟ್ಟ ಕಬ್ಬನ್ನು ಜ್ಯೂಸ್ ಮಾಡಿಕೊಂಡು ಹಾಕ್ಬಿಟ್ಟು ಒಳ್ಳೆ ಲೈಟ್ ಕೋಲ್ಡ್ ಆಗಿದೆ, ಸೂಪರ್ ಆಗಿದೆ, ಒಳ್ಳೆ ಉಂಟಲ್ಲ. ಎಲ್ಲ ಹಾಕಿ ನಮ್ಮ ಇವರೇ ಮಕ್ಕಳಿಗೆ ತಂದಿದ್ದೇವೆ. ಮಕ್ಕಳಿಬ್ರು ಬರ್ಲಿಲ್ಲ, ಯಾಕೆ ಹೋದ್ರು, ನಾವ್ ಇಲ್ಲಿಗೆ ಹೋದಲ್ಲ ಹತ್ತಿರ, ನಮ್ಮ ಇಲ್ಲಿ ಮನೆ ಹತ್ತಿರ ಒಂದು ಮೋರ್ ಉಂಟು. ಹಾಗೆ ಕೆಲವೆಲ್ಲ ಐಸ್ ಕ್ರೀಮ್ ಎಲ್ಲ ಬೇಕಿತ್ತು, ಬೇರೆ ಬೇರೆ ಫ್ಲೇವರ್ ಐಸ್ ಕ್ರೀಮ್ ಬಂದಿದೆ, ಅದನ್ನೆಲ್ಲ ತಕೊಂಡು ಬಂದೆ, ಫ್ರೀಸರ್ ಅಲ್ಲಿ ಇಟ್ಟಾಯ್ತು. ಆಮೇಲೆ ಮಕ್ಕಳಿಗೆ ಕೂಡ ಕಬ್ಬಿನ ಜ್ಯೂಸ್ ತಂದಿದ್ದೇನೆ. ಆ ಮಕ್ಕಳಿಗೆ ನಾನು ಹೇಗೆ ತಂದದ್ದು ನೋಡಿ, ಬಾಟಲ್ ಅಲ್ಲಿ ತಂದದ್ದು ತೋರಿಸ್ತೇನೆ, ಬಾ. ಹೇಗೆ ಕಬ್ಬಿನ ಜ್ಯೂಸ್ ನೋಡಿ, ಕಬ್ಬಿನ ಜ್ಯೂಸ್ ಉಂಟು ಮಕ್ಕಳಿಗೆ. ಇದರಲ್ಲಿ ತರ್ತೇವೆ ಬಾಟಲ್ ಅಲ್ಲಿ. ಇಲ್ಲಿ ನಮ್ದು ಇಲ್ಲಿ ಹತ್ತಿರಲ್ಲ, ಅವರಿಗಂದ್ರೆ ಬರಲಿಕ್ಕೆಲ್ಲ ಉಂಟು, ಹೋಮ್ ವರ್ಕ್ ಉಂಟು. ಹಾಗೆ ಇಬ್ಬರನ್ನು ಬಿಟ್ಟು ಇಲ್ಲಿಗೆ ಮೂರಿಗೆ ಹೋಗಿ ಇವರ ಕಬ್ಬಿನ ಜ್ಯೂಸ್, ಒಳ್ಳೆ ತಂಪಾಯ್ತು ಕಬ್ಬಿನ ಜ್ಯೂಸ್ ಕೊಡ್ತು ನೋಡಿ. ಡ್ಯಾಡಿ ರೆಡಿ ಮಾಡಿ ಕೊಡ್ರು ಮಕ್ಕಳಿಗೆ ಜ್ಯೂಸ್. ಮತ್ತೆ ಮ್ಯಾಂಗೋ, ಮತ್ತೆ ಮ್ಯಾಗಿ ಎಲ್ಲ ತಂದಿದೆ. ನಾನು ಎಂತ ಹೋದ್ರು ಫ್ರೆಂಡ್ಸ್, ಮ್ಯಾಗಿ ಮಕ್ಳು ಬೈತಾರೆ, ಮ್ಯಾಗಿ ತಿನ್ಬಾರ್ದು ಇರ್ತಾರೆ. ನನಗೆ ಏನೋ ಆಸೆ ಆಯ್ತು, ಬಾ, ತುಂಬಾ ಆಸೆ ಆಯ್ತು ಮ್ಯಾಗಿ ಎಲ್ಲ ಅಪರೂಪಕ್ಕೆಲ್ಲ. ಲೈಟ್ ಕೋಲ್ಡ್ ಆಗಿ ಉಂಟು. ಚಿನ್ನಿ ಬೇಡ, ಇದು ನಮ್ಮ ಚಿನ್ನಿ. ನಾನು ಕುಡಿತೇನೆ, ಸ್ವಲ್ಪ ಉಳಿದಿದೆ, ನಾನು ಕುಡಿತೇನೆ. ಸೊಳ್ಳೆ ಉಂಟು ಆಯ್ತಾ, ಟೇಸ್ಟ್ ಉಂಟು, ಸೂಪರ್ ಉಂಟು. ಮತ್ತೆ ನಮ್ದು ಇಲ್ಲಿ ಹತ್ತಿರಲ್ಲ, ತುಂಬಾ ಲೇಟ್ ಆದ್ರೆ ಒಳ್ಳೇದಾಗುದಿಲ್ಲ, ನಮ್ಮಲ್ಲಿ ಹತ್ತಿರಲ್ಲ. ಹಾಗೆ ನಮ್ಮಲ್ಲಿ ಹೋಟೆಲ್ ಏನಾದ್ರು ಐಟಮ್ ಬೆಳಿಗ್ಗೆ ನಾವು ಫುಡ್ ತರಬೇಕಾದ್ರೆ ಚಟ್ನಿ ಸಮೇತ ನಾವು ಇಲ್ಲಿಂದ ಟಿಫಿನ್ ಹಾಕಿ ಕೊಡ್ತೇವೆ. ಇದರಲ್ಲಿ ಹಾಕಿದೆ ಪ್ಲಾಸ್ಟಿಕ್ ಅಲ್ಲಿ ಕಟ್ಟುದು ಬೇಡ ಅಂತ.
ನಮ್ಮ ಮನೆ ಟಿಫಿನ್ ಇದೆ ಸರ್, ಜ್ಯೂಸ್ ಅಲ್ಲ. ಅದಕ್ಕೆ ಜ್ಯೂಸ್ ಸಹ ನೋಡಿ ಇದ್ರಲ್ಲಿ ತಂದದ್ದು ಜ್ಯೂಸ್ ಅನ್ನು ಸಹ ಒಳ್ಳೆ ಉಂಟಾ? ಒಳ್ಳೆ ಉಂಟಲ್ಲ? ಒಳ್ಳೆ ಸೂಪರ್ ಉಂಟು. ನನಗೆ ನೋಡಿ ನಾನು ಗಾಡಿ ಹತ್ರ ಹೇಳಿದ್ದು, ಇಲ್ಲಿ ನೋಡಿ ಮೋರದ ಹತ್ತಿರ ಆಗಿದೆ ನೋಡಿ, ಒಮ್ಮೆ ಖುಷಿ ಆಯ್ತು ನಮ್ಗೆ. ಇಲ್ಲೆಲ್ಲ ಎಂತ ಹೋದ್ರೆ ನಮ್ಗೆ ಇಲ್ಲೆಲ್ಲ ಹತ್ತಿರವೇ, ನಮ್ಮ ಮನೆ ಹತ್ತಿರ ಮೋರು ಉಂಟು, ಮತ್ತೆ ಎಲ್ಲ ಉಂಟು, ಹಾಸ್ಪಿಟಲ್ ಅದು ಇದೆಲ್ಲ ಉಂಟು, ಮೆಡಿಕಲ್ ಶಾಪು ಎಲ್ಲ ನಮ್ಮ ಹತ್ತಿರ ಹತ್ತಿರ ಉಂಟು. ನಮ್ದು ಎಲ್ಲ ಸೌಕರ್ಯ ಉಂಟು. ಈಗ ಡ್ಯಾಡಿ ಚಪಾತಿ ಮಾಡಿ ಕೊಡ್ತಾರೆ ನಮಗೆ. ಈಗೆಲ್ಲ ನೋಡಿ ಮ್ಯಾಂಗೋ ತಂದೆ, ಇದು ಸಿಂಧೂರ ಮ್ಯಾಂಗೋ ಸ್ವೀಟ್ ಇರ್ತದೆ ಅದೆಲ್ಲ ತಂದದು. ಮತ್ತೆ ಕೆಲವೆಲ್ಲ ಥಿಂಗ್ಸ್ ಸ್ವೀಟ್ ಒಳಗೆ ಇಟ್ಟಾಯ್ತು, ಅವಳೊಳಗೆಲ್ಲ ಸೆಟ್ ಮಾಡ್ತಿದ್ದಾರೆ. ಇದು ನೋಡಿ, ಇದು ಚಪಾತಿ ರೆಡಿಮೇಡ್. ಇವತ್ತು ಸುಕ್ಕ, ಚಿಕನ್ ಸುಕ್ಕ ಅಲ್ಲ, ಇವತ್ತು ಚಿಕನ್ ಸುಕ್ಕ ಮಾಡಿದ್ದು ನಾವು. ಇದು ಒಳ್ಳೆ ಆಗ್ತದೆ ಚಪಾತಿ, ಹಾಗೆ ರೆಡಿಮೇಡ್ ಅಲ್ಲ, ಮೋರಿಂದ ತಂದದ್ದು ಅದೆಲ್ಲ ತಂದದ್ದು. ಅದು ಮತ್ತೆ ಕೆಲವು ಥಿಂಗ್ಸ್ ಎಲ್ಲ ಒಳಗೆ ಇಟ್ಟಾಯ್ತು, ಸ್ವೀಟ್ ಒಳಗೆ ಇಟ್ಟಾಯ್ತು. ಓಕೆ ಫ್ರೆಂಡ್ಸ್, ಐಸ್ ಕ್ರೀಮ್ ಸಹ ತಂದಿದ್ದೆವು, ಫ್ರೀಸರ್ ಅಲ್ಲಿ ಇಟ್ಟೆವು. ನಾವು ಮೇಯ್ನ್ ಓಡಿದ ಐಸ್ ಕ್ರೀಮಿಗೆ ನಾನು ಐಸ್ ಕ್ರೀಮ್ ಎಲ್ಲ ತಂದಾಯ್ತು, ಅದೆಲ್ಲ ಫ್ರೀಸರ್ ಅಲ್ಲಿ ಇಟ್ಟಿದ್ದೇವೆ. ಸಿಂಧೂರ ಒಳ್ಳೆ ಸ್ವೀಟ್ ಅದು ಮ್ಯಾಂಗೋ, ಸಿಂಧೂರ ಅಂತ ಹೆಸರು ಅಂತ. ಇಲ್ಲಿ ನೋಡಿ ಐಸ್ ಕ್ರೀಮ್ ತಿನ್ನೋದು, ಅವಳದಾಯ್ತು ತಿಂದು. ನೀವು ಚೋಕೋಬಾರ್ ಅದು ಚೋಕೋಬಾರ್ ತಿನ್ನುವಾಗ ಉಂಟಲ್ಲ, ನಾವು ಈಗ ಹಿಡಿಯುದು ಎಂತ ಆಗುತ್ತಲ್ಲ, ಎಲ್ಲ ಬೀಳ್ತದೆ. ನನಗೆ ಗೊತ್ತಿಲ್ಲ ಅಂತ. ನಾನು ನೋಡಿ ನಮ್ದು ಬೆಲ್ಲ ಕ್ಯಾಂಡಿ ಮತ್ತೆ ಇದು ತಂದಿದೆ ಕಂಟೈನರ್ ಮ್ಯಾಂಗೋದು, ಅಲ್ಲೇ ಮ್ಯಾಂಗೋದು ಬಂದಿದೆ, ಹಾಗೆ ಅದನ್ನು ತಂದು ಸ್ಟಾಕ್ ಮಾಡಿ ಇಟ್ಟದ್ದು. ನನಗೆ ಕೆಲವೊಮ್ಮೆ ಊಟ ಆದ ಮೇಲೆ ಸ್ವಲ್ಪ ತಿನ್ಬೇಕು ಮ್ಯಾಂಗೋ ಐಸ್ ಕ್ರೀಮ್, ಒಳ್ಳೇದಾಗ್ತದೆ ಫ್ರೆಂಡ್ಸ್. ಇದು ಬೆಲ್ಲ ಕ್ಯಾಂಡಿ ನೀವು ತಿನ್ನಿ, ವಿಡಿಯೋ ಬಂದ್ ಮಾಡಿ ತಿನ್ನಿ. ನಂದು ನೋಡಿ ಇಲ್ಲಿ ಕ್ಯಾಂಡಿ, ಬೆಲ್ಲ ಕ್ಯಾಂಡಿ. ನಿಮ್ಗೆ ಅದು ಬೇಡವಾ ಕಂಟೈನರ್ದು? ನಂಗೆ ಬೇಡ, ಅದು ನಾಳೆಗೆ ಆಯ್ತು.